ಎಐಸಿಸಿಯಿಂದ ಮತ್ತೊಂದು ಪಟ್ಟಿ ಬಿಡುಗಡೆ ಆಗಿದೆ. ಮತ್ತೊಂದು ಪಟ್ಟಿ ಅಂದ್ರೆ ರಿವೈಸ್ಡ್ ಪಟ್ಟಿ. ಅದರಲ್ಲಿ ಮಾಂಕಾಳು ವೈದ್ಯ ಹೆಸರು ಡಿಲೀಟ್ ಆಗಿದೆ. ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಎಂಟ್ರಿ ಆಗಿದೆ. ಇದರಿಂದ ಕೊನೆ ಕ್ಷಣದ ಟ್ವಿಸ್ಟ್ ಅನ್ನ ಕೂಡ ಹೈಕಮಾಂಡ್ ಕೊಟ್ಟಿದೆ. ಎಸ್ ಮಲ್ಲಿಕಾರ್ಜುನ್ ಸಾದರ ಲಿಂಗಾಯತ ಫ್ಯಾಕ್ಟರ್ ಅನ್ನ ಪರಿಗಣಿಸೋ ನಿಟ್ಟಿನಲ್ಲಿ ಮಾಡಿದ್ದ ಗೊತ್ತಿಲ್ಲ. ನೂತನ ಸಚಿವರಾಗಿರ್ತಕ್ಕಂಥ ಮಂಕಾಳು ವೈದ್ಯರವರು ನಮ್ಮ ಜೊತೆಗಿದ್ದಾರೆ. ಆದರೆ ಅದಕ್ಕಿಂತ ಮುಂಚಿತ ಇನ್ನೊಂದು ಬೆಳವಣಿಗೆ ಮಾಹಿತಿನ ಸರ್ ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ಆನಂತರ ನಿಮಗೆ ಕರೆ ಮಾಡಿದ್ದಾರೆ, ನೀವು ವೆಯ್ಟ್ ಮಾಡಿ ಅನ್ನುವಂಥ ಸೂಚನೆಯನ್ನು ಸ್ಪಷ್ಟವಾಗಿ ನಿಮಗೆ ಕೊಟ್ಟಿದ್ದಾರೆ. ಹೌದಾ? ಇದು ಇಲ್ಲಿ ಬರ್ಲಿಕ್ಕೆ ಹೇಳಿದ್ದಾರೆ, ಹೋಗ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ತಮ್ಮನ್ನು ಬರಕ್ಕೆ ಹೇಳಿದ್ದಾರೆ. ತಮ್ಮ ಬದಲಿಗೆ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ತಮ್ಮ ಜೊತೆ ದೂರವಾಣಿ ಮೂಲಕ ಮುಖ್ಯಮಂತ್ರಿಗಳು ಮಾತನಾಡಿದ್ರು ಅನ್ನುವಂಥದ್ದು ನಂಗೆ ಬರ್ತಿರೋ ಮಾಹಿತಿ. ಇಲ್ಲ, ನಂಗೆ ಬರ್ಲಿಕ್ಕೆ ಹೇಳಿದ್ದಾರೆ, ಹೋಗಿ ಮಾತಾಡಬೇಕು. ಅಂದರೆ ಎಲ್ಲ ಒಂದು ಕಡೆ ತಮ್ಮ ಕೈಗೆ ಬಂದ ತುತ್ತು ಬಾಯಿಗೆ ಬರದ ರೀತಿಯಲ್ಲ ಆದರೆ ಕಷ್ಟ ಅಲ್ವಾ? ಯಾಕಂದ್ರೆ ನೀವು ಕಷ್ಟಪಟ್ಟಿದ್ದೀರಿ, ನಿರೀಕ್ಷೆಯಲ್ಲಿದ್ರಿ. ಅಂಥದ್ದು ಮಾಡೋದಿಲ್ಲ ನಮ್ಮ ಮುಖ್ಯಮಂತ್ರಿಗಳು. ಹಂಗಾರೆ ಕಾನ್ಫಿಡೆಂಟಾಗಿ ಹೇಳ್ತೀರಿ ನೀವು ಸಚಿವರಾಗ್ತೀರಿ ಹಾಗಾದ್ರೆ ಅಂತ? ಖಂಡಿತ. ಮತ್ತೇನಕ್ಕೆ ಕರೆದ್ರೆ ತಮ್ಮನ್ನ? ಅಲ್ಲಿ ಎಲ್ಲರಿಗೂ ಕರೆದಿದ್ದಾರಲ್ಲ, ಎಲ್ಲ ಮಂತ್ರಿಗಳು. ಎಲ್ಲರನ್ನೂ ಕರೆದಿಲ್ಲ ಸರ್, ತಮ್ಮನ್ನು ಕರೆದಿದ್ದಾರೆ. ನನಗೆ ಗೊತ್ತಿಲ್ಲ, ನನಗೆ ಕರೆದಿದ್ದಾರೆ, ಹೋಗ್ತಾ ಇದ್ದೀನಿ. ಓಕೆ, ಮೊದಲು ತಮ್ಮ ಕರೆ ಮಾಡಿ ಹೇಳಿದ್ದಾರೆ ತಮ್ಮ ಸಚಿವ ಸ್ಥಾನ ಆಗಿದೆ ಅಂತ? ಮುಖ್ಯಮಂತ್ರಿಗಳೇ ಹೇಳಿದ್ದು. ಆಮೇಲೆ ಮತ್ತೆ ಒಂದು ಕರೆ ಮಾಡಿದ್ರು ಮುಖ್ಯಮಂತ್ರಿಗಳು ತಮಗೆ ಅನ್ನುವಂಥ ಮಾಹಿತಿ ನನಗಿರುವಂಥದ್ದು ಸರ್. ಅದರಲ್ಲಿ ಬೇರೆ ವಿಚಾರವನ್ನು ಮನೆಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಮನೆಗೆ ಹೋಗ್ತಾ ಇದ್ದೀರಿ ತಾವು? ಎಸ್. ಓಕೆ, ಇದು ಮಂಕಾಳು ವೈದ್ಯ ಅವರ ಮಾತು. ಅಂದರೆ ನನಗೆ ಮುಖ್ಯಮಂತ್ರಿಗಳೇ ಬರ್ಲಿಕ್ಕೆ ಹೇಳಿದ್ರು, ಆದರೆ ಈ ವಿಚಾರದಲ್ಲಿ ನನಗೇನು ಹೇಳಲ್ಲ, ಮನೆಗೆ ಹೋಗ್ತಾ ಇದ್ದೀನಿ ಅನ್ನುವಂಥದ್ದು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಅರ್ಧ ಗಂಟೆ ಮಾತಾಡ